ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Because I was told this was allotted in January when BJP was in power. The KADB has given statement on that. Yeah. But her political connections is surface. Yeah, let them say so. The lag was given during the BJP. Yeah, let them say so. Who has influenced, who has directed, or the committee has taken a decision. There is a single window committee in that. So many people are there, senior officers are there, and ministers. Ultimately, it comes to the minister. Who was the minister at that point of time? How this was done? Let them point out and say. ದಯಮಾಡಿ ಯಾರು ಕೂಡ ಕಾರ್ಯಕರ್ತರು ಬರಬಾರ್ದು. ಕನ್ನಡದ ಒಕ್ಕೂಟದ ನಾಯಕರು ಬಿಟ್ಟು ಇನ್ಯಾರು ಬರಬಾರ್ದು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕನ್ನಡದ ಒಕ್ಕೂಟದ ನಾಯಕರು ಬಿಟ್ಟು ದಯಮಾಡಿ ತಮ್ಮ ಕೈ ಮುಗಿದು ವಿನಂತಿಸ್ಕೊಳ್ತೀನಿ. ಕನ್ನಡದ ಒಕ್ಕೂಟದ ನಾಯಕರು ಬಿಟ್ಟು ಯಾರು ಬೆಳಕಬಾರ್ದು. ನಾಯಕರ ಹೀಗೆ ಮತ್ತೆ ಹೀಗೆ ಬನ್ನಿ. ಅದು ಒಂದು ಪಕ್ಷದ ಆಧಾರಿತವಾಗಿ ಸರ್ಕಾರ ಇರ್ತದೆ. ಪಕ್ಷ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಅದೇ ಪಕ್ಷದ ಒಂದು ತತ್ವ ಸಿದ್ಧಾಂತಗಳು ಇರ್ತಾವೆ. ಚುನಾವಣೆ ಒಳಗೆ ಪ್ರಣಾಳಿಕೆಗಳನ್ನು ಹೇಳಿರ್ತಾರೆ. ಆಯಾ ಪಕ್ಷಗಳ ವಿಚಾರಗಳನ್ನು ಆಧರಿಸಿ ಜನಗಳು ಮತವನ್ನು ಹಾಕಿರ್ತಾರೆ. ಯಾವುದೇ ಸರ್ಕಾರ ಅಲ್ಲಿ ಕುಂತ ಮೇಲೆ ಇಡೀ ರಾಜ್ಯಕ್ಕೇ ಅದು ಸರ್ಕಾರ, ಯಾವುದೋ ಒಂದು ಸಮಾಜಕ್ಕೆ ಸರ್ಕಾರ ಇರಂಗಿಲ್ಲ. ಕಾಂಗ್ರೆಸ್ ಪಕ್ಷದ ಮೊದಲಿನಿಂದನೂ ತತ್ವ ಸಿದ್ಧಾಂತಗಳು ಏನದಾವ ಅಂತಂದರೆ ಸಾಮಾಜಿಕ ನ್ಯಾಯದಲ್ಲಿ ಭರವಸೆ ಇಟ್ಟಂಥ ಪಕ್ಷ. ಮತ್ತು ಅದಕ್ಕೆ ವೋಟ್ ಹಾಕೋರು ಕೂಡ ಅದರ ತತ್ವ ಸಿದ್ಧಾಂತಗಳನ್ನು ನೋಡಿನೇ ಅವರು ವೋಟ್ ಹಾಕ್ತಾರೆ. ನಮ್ಗೆ ಈಗ ಹೋದ ಸಾರಿ ಚುನಾವಣೆ ನಡೆದಾಗ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅನುದಾನವನ್ನು ಪ್ರತಿ ಬಜೆಟಲ್ಲಿ ಕೊಡ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟಿದ್ರು. ಇದನ್ನು ಹೇಳಿಕೊಂಡು ಗೆದ್ದಾದ ಮೇಲೆ ಇದು 3ನೇ ಬಜೆಟ್. ಈ 3ನೇ ಬಜೆಟು 25-26 ಬಜೆಟಲ್ಲಿಯೂ ಕೂಡ ನಿಜವಾಗಿಯೂ ಅವರು ಹೇಳಿದಂತೆ ನಮ್ಗೆ ನಡೆದುಕೊಂಡಿಲ್ಲ. ಆದರೂ ಏನಪ್ಪ ಅಂತಂದ್ರೆ ಒಂದು ಸಮಾಧಾನದ ಬಜೆಟ್ ನಮ್ಗೆ ಆಗಿದೆ. 4,90,000 ಕೋಟಿ ಬಜೆಟಲ್ಲಿ ನಾವು 16% ಅಲ್ಪಸಂಖ್ಯಾತರು ಇದ್ದಾಗ ನಮಗೆ ಕೇವಲ 4,500 ಕೋಟಿ ಬಜೆಟನ್ನು ಮಾತ್ರ ಕೊಟ್ಟಿದ್ದಾರೆ. ಈ 4,90,000 ಕೋಟಿ ಬಜೆಟಲ್ಲಿ ಪ್ರಮಾಣ ತೆಗೆದರೆ ನಮಗೆ 1% ಮಾತ್ರ ಈ ಅಲ್ಪಸಂಖ್ಯಾತರಿಗೆ ತಲುಪೈತಿ. ಮತ್ತು ಅಲ್ಪಸಂಖ್ಯಾತರು ಅಂತಂದ್ರೆ ಬರೀ ಮುಸಲ್ಮಾನರಿಲ್ಲ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ.
ಈ ಅಲ್ಪಸಂಖ್ಯಾತರಲ್ಲಿ 50% BJP ಪಕ್ಷಕ್ಕೆ ಮತ ಹಾಕೋರು ಅದಾರ. ಆದರೂ ಅಲ್ಪಸಂಖ್ಯಾತರ ಬಗ್ಗೆ ಅವ್ರಿಗೆ ಕಿಂಚಿತ್ತೂ ಗೌರವ ಇಲ್ಲ. ಮತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತವರು ಒಂದು ಇಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾರಂತಂದ್ರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಅವ್ರಿಗೆ ಯಾಕಂತಂದ್ರೆ ಎಲ್ಲ ಸಮಾಜದವರು, ಎಲ್ಲ ವರ್ಗದವರು, ನಮ್ಮ ರಾಜ್ಯದವರು ಒಂದೇ ಅನ್ನುವಂಥದ್ದು ಅವರಲ್ಲಿ ಇಲ್ಲೇ ಇಲ್ಲ. ಅವರ ಮನಸ್ಥಿತಿ ಕೊಳಕೈತಿ. ಅದಕ್ಕೆ ದಯವಿಟ್ಟು ಅವರು ತಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ಸಾರ್ವಜನಿಕ ಅವರು ಕ್ಷಮೆ ಯಾಚಿಸ್ಬೇಕು. ಅವರು ಇಂಥ ಬಜೆಟ್ಗಳಿಗೆ ಈ ರೀತಿ ಮಾತಾಡೋದು ಅಲ್ಲ ರೀ. ನಮ್ಮ ಹಕ್ಕೈತಿ, ನಮ್ಗೆ ಇನ್ನೂ ಕೊಡ್ರಿ ಅಂತ ನಾವು ಬಡಿದಾಡುವಾಗ ಎಲ್ಲ ಸಮಾಜದವ್ರು ಕೊಟ್ಟಾರ. ಅವರು SC ST ಸಮಾಜದವ್ರಿಗೆ 42,000 ಕೋಟಿ ಅನುದಾನವನ್ನು ಕೊಟ್ಟಾರ. OBC ಅವರಿಗೆ ಅನುದಾನ ಕೊಟ್ಟಾರ. ಎಲ್ಲ ಸಮಾಜದವ್ರಿಗೆ ಇದ್ರೊಳಗೆ ಕವರ್ ಮಾಡ್ಯಾರ ಅವರು. ಆಮೇಲೆ ಕ್ರಿಶ್ಚಿಯನ್ ಸಮಾಜದವ್ರಿಗೆ, ಜೈನ್ ಸಮಾಜದವ್ರಿಗೆ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಅವ್ರಿಗೂ 100 ಕೋಟಿ 150 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. SC ST ಸಮಾಜಕ್ಕೂ ಕೊಟ್ಟಾರ, OB ಸಮಾಜಕ್ಕೂ ಕೊಟ್ಟಾರ, ರೈತಾಪಿ ವರ್ಗಕ್ಕೆ ಕೊಟ್ಟಾರ, ದುಡಿಯುವಂಥ ಕಾರ್ಮಿಕರಿಗೆ ಕೊಟ್ಟಾರ. ಎಲ್ಲರೂ ಕೌಂಟ್ ಮಾಡ್ಯಾರ. ಬರೀ ಇವ್ರಿಗೆ ಏನಾಗಿತ್ತು ಅಂತಂದ್ರೆ ಇವರು ನಿಜವಾಗಿ ಪಾಕಿಸ್ತಾನದ ಪ್ರೇಮಿಗಳು. ಆರ್ ಅಶೋಕ್ ಆಮೇಲೆ ಯತ್ನಾಳ್ ಅವರು. ಇವ್ರು ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಿಂದ ಇವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ ತಿಳ್ಕೊಂಡು ನಾವು ವಿನಂತಿ ಮಾಡ್ಕೊತೀವಿ ತಮ್ಮ ಮುಖಾಂತರ. 26ನೇ ತಾರೀಕು ಫೆಬ್ರವರಿ 26ನೇ ತಾರೀಕು ನಮ್ಮ ಕಟ್ಕೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ನಮ್ಮ ಪೊಲೀಸರು ತಕ್ಷಣ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ನಮ್ಮ ಪೊಲೀಸರಿಗೆ ಒಂದು ಸಂಶಯ ಬರುತ್ತೆ. ಇದು ಸಾಮಾನ್ಯವಾದಂಥ ರಸ್ತೆ ಅಪಘಾತ ಅಲ್ಲ, ಇದು ಯಾರೋ ಕೊಲೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ. ತದನಂತರ ವ್ಯಕ್ತಿಯ ಪೂರ್ವಪರಗಳನ್ನ ವಿಚಾರಿಸಲಾಗಿ ಅವನು ಸಣ್ಣ ರಾಮಪ್ಪ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದೇ ಕಟ್ಕೊಳ್ದವನು. ಸೊ ಅಷ್ಟೊತ್ತಿಗೆ ಅವರ ಮಕ್ಕಳು ಕೂಡ ಬಂದಿರ್ತಾರೆ. ಇಲ್ಲಂದ್ರೆ ನಮಗೆ ಕೂಡ ಸಂಶಯ ಇದೆ, ಕೆಲವೊಂದಿಷ್ಟು ಜನ ಇವ್ರ ಮೇಲೆ ದ್ವೇಷ ಇಟ್ಕೊಂಡಿದ್ರು, ಅವರೇ ಮಾಡಿರ್ಬೋದು ಅಂತ ಹೇಳಿ. ಆ ಒಂದು ಸಂಶಯದ ಆಧಾರದ ಮೇಲೆ ಮತ್ತು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧಾರದ ಮೇಲೆ ನಮ್ಮ ಕಟ್ಕೊಳ ಪೊಲೀಸರು ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡ್ತಿದ್ದಾರೆ. ತದನಂತರ ಸತತವಾಗಿ ಆರೋಪಿಗಳನ್ನ ಹುಡುಕುವಲ್ಲಿ ನಿರತರಾಗ್ತಾರೆ. ಪ್ರಥಮ ಬಾರಿಗೆ ಏನು ಸಂಶಯ ಬಂದಿರತಕ್ಕಂಥ ಶಂಕರ್ ಜಾಧವ್ ಅನ್ನೋ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಯಾಕಂದರೆ ಅವ್ರದ್ದು ಮತ್ತು ಅವ್ರದ್ದು ಒಂದು ಈ ಸಿವಿಲ್ ವ್ಯಾಜ್ಯ ಇರುತ್ತೆ. ಆ ವಿಚಾರವಾಗಿ ಸುಮಾರು 7 ಎಕರೆ ವಿಚಾರದಲ್ಲಿ ಈ ವಿಚಾರದಲ್ಲಿ ಎಷ್ಟು ವಿಚಾರ ಮಾಡಿದ್ರು ಪ್ರಾಥಮಿಕ ಹಂತದಲ್ಲಿ ಯಾವುದೇ ಒಂದು ನಿಖರವಾಗಿ ನಮ್ಮ ತನಿಖೆಯಲ್ಲಿ ಯಾವುದೇ ವಿಷಯಗಳು ಗೊತ್ತಾಗೋದಿಲ್ಲ. ತದನಂತರ ಮತ್ತಷ್ಟು ಹೆಚ್ಚಿನ ವೈಜ್ಞಾನಿಕ ತನಿಖೆಯನ್ನು ಕೈಗೊಂಡು ಆ ಭಾಗದಲ್ಲಿ ಓಡಾಡಿರ್ತಕ್ಕಂಥ ಎಲ್ಲ ವಾಹನಗಳನ್ನ ಪರಿಶೀಲನೆ ಮಾಡಿದಾಗ ಗೋಕಾಕ್ ಕಡೆಯಿಂದ ಯಾವುದೋ ಒಂದು ವಾಹನ ಬಂದಿರೋದು ಗೊತ್ತಾಗುತ್ತೆ. ಆ ಒಂದು ಮಾಹಿತಿಯ ಮೇರೆಗೆ ನಮ್ಮ ರಾಮದುರ್ಗ ಮತ್ತು ಕಟ್ಕೋಳ ಪೊಲೀಸರು ಸತತವಾಗಿ ಕೆಲಸ ಮಾಡಿದಾಗ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.